ನಮಸ್ಕಾರ, ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಎಳ್ಳು ಹೋಳಿಗೆಯನ್ನು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳಿಗಿಂತ ಕರಿ ಎಳ್ಳನ್ನೇ ತಗೊಂಡು ಹೋಳಿಗೆ ಮಾಡ್ತಾ ಇದ್ದೀನಿ. ಒಂದು ಬೇಸನ್ನಿಗೆ 1.5 ಲೋಟದಷ್ಟು ಮೈದಾ ಹಿಟ್ಟು, 1 ಲೋಟದಷ್ಟು ಚಿರೋಟಿ ರವೆ, 1/4 ಟೀ ಸ್ಪೂನ್ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟು, ಚಿರೋಟಿ ರವೆ, ಬೆಲ್ಲ ಮೂರನ್ನು ಒಂದೇ ಅಳತೆ ಲೋಟನ ತಗೊಂಡಿದ್ದೀನಿ. ಇಲ್ಲಿ ತೊಗರಿ ಬೇಳೆ ಒಬ್ಬಟ್ಟು ಮಾಡುವಾಗ ಯಾವ ಹದಕ್ಕೆ ಕಣಕ ಮಾಡ್ಕೊತೀರೋ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಹೋಳಿಗೆ ಹರಿದಂಗೆ ನೀಟಾಗಿ ಬರಬೇಕು ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಕಣಕವನ್ನು ನಾದ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ತಾ ನಾದಿದ್ರೆ ಈ ಹದಕ್ಕೆ ಬರುತ್ತೆ ನೋಡಿ. ಇದಕ್ಕೆ ಮೊಸರು ನೀಡೋ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಾನಿಲ್ಲಿ ಗಾಣದ ಶೇಂಗಾ ಎಣ್ಣೆಯನ್ನು ಬಳಸಿದ್ದೀನಿ. 2 ರಿಂದ 3 ನಿಮಿಷ ನಾದಿದ ನಂತರ ಪುನಃ ಇನ್ನೂ ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಕಲಸಿದ ಹಿಟ್ಟಿನ ಮೇಲ್ಮೈ ಭಾಗಕ್ಕೆ ಸವರಿ ಅರ್ಧ ಗಂಟೆ ನೆನೆಯಲು ಬಿಡಿ. ನಂತರ ಹೂರಣವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಕೆಲವರು ಬಿಳಿ ಎಳ್ಳಿಂದ ಹೋಳಿಗೆ ಮಾಡ್ತಾರೆ. ನಾನಿಲ್ಲಿ ಕಪ್ಪು ಎಳ್ಳನ್ನು ಬಳಸಿದ್ದೀನಿ. 2 ಲೋಟ ಕರಿ ಎಳ್ಳು ನೋಡಿ, ಎಳ್ಳಿನ ಮೇಲ್ಮೈ ಭಾಗವನ್ನು ಕೂಡ ತೆಗೆದಿಲ್ಲ ನಾನು. ಎಳ್ಳು ಬೆಲ್ಲ ಸಮ ತಗೊಂಡಿದ್ದೀನಿ. ಹಾಗಾಗಿ 2 ಲೋಟ ಕಪ್ಪು ಎಳ್ಳಿಗೆ 2 ಲೋಟದಷ್ಟು ಬೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಬಲ್ತಂತಹ 1 ತೆಂಗಿನಕಾಯಿನ ಹೀಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 2 ಏಲಕ್ಕಿ ತಗೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಡಿ. ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಅದಕ್ಕೆ ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡಿ. ಎಳ್ಳಿನ ಸಿಪ್ಪೆ ತೆಳ್ಳಗಿರೋದ್ರಿಂದ ಒಂದು 3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನಂತರ ಒಂದು ಕಾಟನ್ ಬಟ್ಟೆ ಮೇಲೋ ಅಥವಾ ಒಂದು ನ್ಯೂಸ್ ಪೇಪರ್ ಮೇಲೋ ಹಾಕ್ಕೊಳ್ಳಿ. ಯಾಕಂದರೆ ಒಂದು ಸ್ಟೀಲ್ ತಟ್ಟೆಗೋ ಅಥವಾ ಇಂಡಾಲಿಯಂ ತಟ್ಟೆಗೋ ಹಾಕ್ಕೊಂಡ್ರೆ ನೀರು ಒಡೆದು ಬಿಡುತ್ತೆ. ಹಾಗಾಗಿ ನಾನು ತಣ್ಣಗಾಗಲು ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಈ ಬೆಲ್ಲವನ್ನು ಒಂದು ಪಾತ್ರೆಗೆ ಹಾಕಿ 1/4 ಲೋಟ ನೀರು ಹಾಕಿ ಕರಗಿಸಲು ಒಲೆ ಮೇಲೆ ಇಡ್ತಾ ಇದ್ದೀನಿ. ನಾನು ಯಾವುದೇ ಬೆಲ್ಲದ ಅಡುಗೆ ಮಾಡಿದ್ರೂ ಕೂಡ ಕರಗಿಸಿ ಸೋಸಿಯೇ ಮಾಡ್ತೀನಿ. ಯಾಕಂದರೆ ಬೆಲ್ಲ ತಯಾರಿಸುವಾಗ ಕಸ, ಕಡ್ಡಿ, ಕಲ್ಲು, ಸುಟ್ಟ ಇದ್ಲು ಎಲ್ಲ ಸೇರಿರುತ್ತೆ. ಆದ್ದರಿಂದ ಕರಗಿಸಿ ಸೋಸಿದಾಗ ಅದೆಲ್ಲ ಸುಲಭದಲ್ಲೇ ಬೇರ್ಪಡಿಸ್ಬೋದು. ನೋಡಿ, ಇಲ್ಲಿ ಎಳ್ಳು ತಣ್ಣಗಾಗಿದ್ವಲ್ಲ, ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ಇಷ್ಟು ಸಣ್ಣಗಾಗಿದ್ರೆ ಸಾಕು. ಇದನ್ನ ಬೇರೊಂದು ತಟ್ಟೆಗೆ ಹಾಕ್ಕೊಳ್ಳಿ. ನಂತರ ಕೊಬ್ಬರಿಯನ್ನು ಕೂಡ ಸಣ್ಣಗೆ ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅದನ್ನು ಜಾರಿಗೆ ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಷ್ಟು ಸಣ್ಣ ಆಗಿದ್ರೆ ಸಾಕು. ನಂತರ ಸ್ಟವ್ ಮೇಲೆ ಒಂದು ಬಾಣಲೆಯನ್ನಿಟ್ಟು ಕರಗಿಸಿದಂತಹ ಬೆಲ್ಲವನ್ನು ಆ ಬಾಣಲೆಗೆ ಸೋಸ್ಕೊಳ್ಳಿ. ನೋಡಿ, ನಾನು ಯಾಕೆ ಬೆಲ್ಲ ಕರಗಿಸಿ ಸೋಸಿ ಅಡುಗೆಗೆ ಬಳಸ್ರಿ ಅಂತೀನಿ ಅಂದರೆ, ಸೋಸಿದಾಗ ಎಷ್ಟು ಕಸ ಬಂದಿದೆ ಅಂತ ನೀವೇ ನೋಡಿ. ಅಬ್ಬಬ್ಬಾ, ಎಷ್ಟೊಂದು ಕಸ ಇದೆ ನೋಡಿ. ಅದಕ್ಕೋಸ್ಕರ ಸೋಸ್ಕೊಂಡು ಬಳಸಬೇಕು ಅಂತ ಹೇಳ್ತಾ ಇದ್ದೀನಿ. ಸೋಸಿದ ಬೆಲ್ಲ 2 ರಿಂದ 3 ನಿಮಿಷದ ನಂತರ ಕುದಿಯಲು ಶುರುವಾಗುತ್ತೆ. ಅದಕ್ಕೆ ಮಿಕ್ಸರ್ ಮಾಡಿಕೊಂಡಂತಹ ಎಳ್ಳಿನ ಪುಡಿಯನ್ನು ಸೇರಿಸ್ಕೊಳ್ಳಿ. ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬನ್ನಿ. ಇದೇ ಮಿಕ್ಸಿಗೆ ಸಣ್ಣದಾಗಿ ಮಿಕ್ಸರ್ ಮಾಡ್ಕೊಂಡಂಥ ಕೊಬ್ಬರಿಯನ್ನು ಕೂಡ ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಗ್ಯಾಸ್ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಈ ಸಂಕ್ರಾಂತಿ ಹಬ್ಬದ ಸೀಸನ್ನಲ್ಲಿ ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ಕೊಬ್ಬರಿ ಹೋಳಿಗೆ ಈ ಥರ ಎಣ್ಣೆ ಪ್ರಧಾನವಾಗಿರುವಂತಹ ರೆಸಿಪಿನ ಯಾಕೆ ಮಾಡ್ತಾರೆ ಅಂತಂದರೆ, ಚಳಿಗಾಲ ಸಮಯದಲ್ಲಿ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ, ಚರ್ಮ ಒಣ ಆಗಿರುತ್ತೆ. ಅದಕ್ಕೋಸ್ಕರ ಎಣ್ಣೆ ಸಮೃದ್ಧಿಯಾಗಿರುವ ಈ ಕಾಳುಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಇಲ್ಲಿ ನೋಡಿ, ರೆಡಿ ಮಾಡ್ಕೊಂಡಂತಹ ಹೂರ್ಣ ತಣ್ಣಗಾಗಿದೆ. ಒಂದು ಹೋಳಿಗೆ ಮಾಡಲಿಕ್ಕೆ ಎಷ್ಟು ಹೂರ್ಣ ಬೇಕೋ ಅಷ್ಟನ್ನು ದುಂಡುಗೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ನಿಮಗೆ ತೋರಿಸೋ ಸಲುವಾಗಿ 8 ಹೋಳಿಗೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಪ್ರೀತಿಯ ವೀಕ್ಷಕರೇ, ಇದನ್ನು ನೋಡ್ತಾ ಇದ್ದರೆ ನೀವು ಕೂಡ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ಖುಷಿ ಆಗುತ್ತೆ. ಈ ರೆಸಿಪಿಯನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ನಂತರ ಈ ಕಣಕವನ್ನು ಕಲಸಿಟ್ಟಿದ್ನಲ್ಲ, ಇದನ್ನು ಇನ್ನೊಂದ್ಸಲ 5 ನಿಮಿಷಗಳ ಕಾಲ ನಾದ್ಕೊಳ್ಳಿ. ಹಾಗೆ 8 ಬಿಲ್ಲೆಗಳನ್ನ ರೆಡಿ ಮಾಡ್ಕೊಳ್ಳಿ.
ನಂತರ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಕಣಕ ತಗೊಂಡು ಹೀಗೆ ಹೂರಣವನ್ನು ಕವರ್ ಮಾಡ್ಕೊಳ್ತಾ ಬನ್ನಿ. ಈ ಹೋಳಿಗೆಯನ್ನು ತಟ್ಟುವಾಗ ಅಥವಾ ಲಟ್ಟಣಿಗೆಯಿಂದ ಲಟ್ಟಿಸುವಾಗ ಒಳಗಿನ ಕಣಕ ಹೊರಗೆ ಬರ್ದಂಗೆ ನೀಟಾಗಿ ಕವರ್ ಮಾಡಬೇಕಾಗುತ್ತೆ. ಹಾಗೆ ಲಟ್ಟಿಸುವಾಗಲೂ ಕೂಡ ಕಣಕದ ಭಾಗ ಹೆಚ್ಚಿನ ಅಂಶ ಹೊರಗಡೆ ಬಂದಿರುತ್ತೆ. ಅದನ್ನು ಶಂಕರಪೋಳೆ ಕಟ್ ಮಾಡುವ ಕಟರ್ನಿಂದ ಕಟ್ ಮಾಡಿ ತೆಗಿಬೇಕು. Till I get up, time is barely on our side. I don't wanna waste what ನಂತರ ಹಗುರವಾಗಿ ಅಂಗೈಯಿಂದ ತಟ್ಟಿ storms we chase are leading us, and love is ಹದವಾಗಿ ಕಾದ ಹಂಚಿನ ಮೇಲೆ ಎಣ್ಣೆ ಹಚ್ಚಿ ಲಟ್ಟಿಸಿಕೊಂಡಂತಹ ಹೋಳಿಗೆಯನ್ನು ಬೇಯಿಸ್ಕೊಳ್ಳಿ. ಈ ಹೋಳಿಗೆಯನ್ನು ಬೇಯಿಸುವಾಗ ಎಣ್ಣೆ ಸಾಕಷ್ಟು ಎಣ್ಣೆ ಬಿಟ್ಕೊಳ್ಳೋದ್ರಿಂದ ಎಣ್ಣೆಯನ್ನು ಜಾಸ್ತಿ ಹಚ್ಚುವಂಗಿಲ್ಲ, ಸ್ವಲ್ಪ ಸ್ವಲ್ಪ ಹಚ್ಚಿದ್ರೆ ಸಾಕು. ಈ ಹೋಳಿಗೆಗೆ ಬೆಲ್ಲವನ್ನೇ ಬಳಸಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿ ಬೆಂದ ಮೇಲೆ ಹೇಗಾಗಿದೆ ಅಂತ, ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಅದು ತಿಂದು ನೋಡಿದವರಿಗೆ ಅದರ ರುಚಿ ಏನು ಅಂತ ಗೊತ್ತಾಗುತ್ತೆ. ಆಹಾ, ನೋಡಿ ಎರಡೂ ಕಡೆ ಬೆಂದಿರೋದ್ರಿಂದ ಎಷ್ಟು ಚೆನ್ನಾಗಾಗಿದೆ ಅಂತ. ನನ್ನ ಪ್ರೀತಿಯ ವೀಕ್ಷಕರೇ, ನಾನು ಈ ರೀತಿಯ ಸರಳವಾದ ಸುಲಭವಾದ ರೆಸಿಪಿಗಳನ್ನ ಮಾಡಿ ತೋರಿಸಲು ನೀವು ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನಾನು ಮಾಡಿದ ರೆಸಿಪಿಗಳನ್ನ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.